ರಾಷ್ಟ್ರದಲ್ಲಿ ನಡೆದಂತಹ ವೀರರಾಣಿ ಅಬ್ಬಕ್ಕ ಉತ್ಸವ 2024-25ರ ಸಮಾರೋಪ ಸಮಾರಂಭದಲ್ಲಿ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಯನ್ನ ಸಾಹಿತ್ಯ ಕ್ಷೇತ್ರದಲ್ಲಿ ಕ್ಯಾಥರಿನ್ ರಾಡ್ರಿಗಸ್ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧಿಸಿದ ಸುಹಾಸಿನಿ ಜೆ ಬಬ್ಬುಕಟ್ಟೆ ಇವರಿಗೆ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಪ್ರದಾನ ನಡೆಸಿದ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿಎಸ್ ಗಟ್ಟಿ ಮಾತನಾಡಿ, ಅಬ್ಬಕ್ಕ ಎಲ್ಲರಿಗೂ ಸ್ಫೂರ್ತಿ. ಸಾಹಿತ್ಯ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರದಲ್ಲಿದ್ದುಕೊಂಡು ಪ್ರಶಸ್ತಿ ಸ್ವೀಕರಿಸಿರುವ ಇಬ್ರು ಪ್ರಾಮಾಣಿಕತೆ ಸೇವೆಗೆ ಸಂದ ಗೌರವವಾಗಿದೆ. ಮಹಿಳೆಯರ ಶಕ್ತಿಯಾಗಿ ಇಬ್ರು ಕಾರ್ಯನಿರ್ವಹಿಸಿದ್ದಾರೆ. ಸರ್ಕಾರದ ಅನುದಾನ ದೊರೆಯದೇ ಇರುವುದು ಬೇಸರದ ವಿಚಾರ. ಸ್ಪೀಕರ್ ಯುಟಿ ಖಾದರ್ ಅವರಲ್ಲಿ ಎಲ್ಲರ ಜೊತೆಗೂಡಿ ಸಮಿತಿಗೆ ಅನುದಾನ ಸಿಗುವಂತೆ ಪ್ರಯತ್ನಿಸುತ್ತೇವೆ. ಉತ್ಸವ ಉಳ್ಳಾಲ ಜನತೆಯ ಹೆಮ್ಮೆ ಎಂದರು. ಮೂಡ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಮಾತನಾಡಿ, ಅಬ್ಬಕ್ಕಲ ಕಾರ್ಯಕ್ರಮದಲ್ಲಿ ಯಾರೂ ಹಿಂದೆ ಬೀಳಬಾರದು. ಸಮಿತಿಗೆ ಉತ್ಸವಕ್ಕೆ ಬರಬೇಕಾದ ಅನುದಾನಕ್ಕಾಗಿ ಎಲ್ಲರೂ ಜೊತೆಗೂಡ್ತೇವೆ. ರಾಣಿ ಅಬ್ಬಕ್ಕಲ ವಿಚಾರ ಬಂದಾಗ ಸರ್ಕಾರದ ಯಾವುದೇ ಗ್ರಾಂಟ್ ನೀಡಲು ಬದ್ಧ. ಈ ನಿಟ್ಟಿನಲ್ಲಿ ಸೋಮೇಶ್ವರದಲ್ಲಿ ರಾಣಿ ಅಬ್ಬಕ್ಕಲ ಕೆರೆ ಅಭಿವೃದ್ಧಿಗೆ ರೂಪಾಯಿ 25 ಲಕ್ಷ ರೂಪಾಯಿ ಅನುದಾನವನ್ನ ನೀಡಲಾಗಿದೆ ಎಂದರು. ಪ್ರಶಸ್ತಿ ಸ್ವೀಕರಿಸಿದ ಸಾಹಿತಿ ಕ್ಯಾಥರಿನ್ ರಾಡ್ರಿಗಸ್ ಮಾತನಾಡಿ, ಜೀವನದಲ್ಲಿ ಬದುಕು ಎಂಬುದು ಸಾಹಿತ್ಯದ ಅಂಗಲ. ಪೆನ್ನು ಪುಸ್ತಕ ಜೀವನದಲ್ಲಿ ಅಮೂಲ್ಯವಾದ ವಸ್ತುಗಳಾಗಿವೆ. ಜೀವನದಲ್ಲಿ ಅನುಭವಗಳು ಸಾಹಿತ್ಯ ರೂಪಕ್ಕೆ ತಂದಿದೆ. ಈ ನಿಟ್ಟಿನಲ್ಲಿ ಅಬ್ಬಕ್ಕಲ ಗೌರವವನ್ನು ಪಡೆಯಲು ಸಾಧ್ಯವಾಯಿತು ಎಂದರು. ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ಜೋಕಿಮ್ ಸ್ಟ್ಯಾನಿ ಆಲ್ವೆರಿಸ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕ ರಾಜೇಶ್ ಜಿ, ಮಾಜಿ ಶಾಸಕ ಸಮಿತಿ ಸ್ವಾಗತಾಧ್ಯಕ್ಷ ಜಯರಾಮ್ ಶೆಟ್ಟಿ, ಎಸ್ಡಿಎಸ್ ನಿರ್ದೇಶಕ ಗಂಗಾಧರ ಉಲ್ಲಾಲ್, ಸಿಪಿಐಎಂ ಮುಖಂಡ ಕೃಷ್ಣಪ್ಪ ಸಾಲ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ಅಧ್ಯಕ್ಷ ದಿನಕರ್ ಉಳ್ಳಾಲ್ ಸ್ವಾಗತಿಸಿದ್ರು. ಹಾಗೆಯೇ ಕೆಎಂಕೆ ಮಂಜನಾಡಿ, ಧನಲಕ್ಷ್ಮಿ ಗಟ್ಟಿ ನಿರೂಪಿಸಿದ್ರು. ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ದೇವಕಿ ಆರ್ ಉಳ್ಳಾಲ್, ಅನುಪಮ ಬಬ್ಬುಕಟ್ಟೆ ಪುರಸ್ಕೃತರ ವಿವರವನ್ನ ತಿಳಿಸಿದ್ರು. ಅದನ್ನು ಎಷ್ಟೇ ಕಷ್ಟವಾಗಿದ್ರು ಕೂಡ, ಯಾರೇ ಬರೆದಿದ್ರು ಕೂಡ ನಾವು ಅಬ್ಬಕ್ಕ ಸಮಿತಿಯವರ ಅದನ್ನು ಉಳಿಸ್ಕೊಂಡು ಬಂದಿದ್ದೇವೆ. ಇವತ್ತು ಸಾಹಿತ್ಯಕ್ಕೆ ಪ್ರಶಸ್ತಿಗೆ ನಮ್ಮ ಕಟ್ಪಾಡಿಯವರ ಕ್ಯಾಥರಿನ್ ರಾಡ್ರಿಗಸ್ ಅವರು ಇದ್ದಾರೆ. ಅವರನ್ನು ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಅವರ ಪರಿಚಯವನ್ನೆಲ್ಲ ಇನ್ನು ಹೇಳ್ತಾ ಇದ್ದಾರೆ. ಬೇಕಂದ್ರೆ ಇದು ನಮ್ಮದೊಂದು ಸ್ವಾಗತ ಕಾರ್ಯಕ್ರಮ ಮತ್ತು ನಮ್ಮ ಅಬ್ಬಕ್ಕ ಅದು ಕೂಡ ಪ್ರಶಸ್ತಿ ಕೂಡ ಸಮಾಜ ಸೇವೆಗೆ. ನಾವು ಈ ಸಲ ಏನು ಅವರನ್ನಿಬ್ಬರನ್ನು ಸಹ ಬೇರೆ ರೀತಿಯಲ್ಲಿ ನೋಡಲಿಲ್ಲ. ಒಂದು ಸಮಾಜ ಸೇವೆಗೆ ಅಂತ ಪ್ರಶಸ್ತಿ ಕೊಟ್ಟಿದ್ದೇವೆ, ಒಂದು ಸಾಹಿತ್ಯಕ್ಕೆ ಅಂತ ಕೊಟ್ಟಿದ್ದೇವೆ. ಎರಡು ಕೂಡ ಅಬ್ಬಕ್ಕ ಪ್ರಶಸ್ತಿ. ಇವತ್ತು ನಮ್ಮವರಾದ ಸುಹಾಸಿನ ಬಬ್ಬುಕಟ್ಟೆ ಅವರು ನಮ್ಮೊಟ್ಟಿಗಿದ್ದಾರೆ. ನಮ್ಮ ಇದೇ ನಗರಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದರು. ಅವರು ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿಯ ಪ್ರಾರಂಭದ ಮಹಿಳಾ ಸಂಚಾಲಕರು ಕೂಡ ನಮ್ಮ ಅಬ್ಬಕ್ಕ ಸಮಿತಿಯಲ್ಲಿ ಪ್ರಾರಂಭದಲ್ಲಿ ನಾನು, ಜಯರಾಮ್ ಶೆಟ್ಟಿಯವರು, ಸದನ ಮಂಗೇರ್ರವರು, ಅದೇ ರೀತಿಯಲ್ಲಿ ಸುಹಾಸಿನಕ್ಕನವರು ಇದ್ದರು. ಆ ಪ್ರಾರಂಭ ಹಂತದಲ್ಲಿ ಮತ್ತು ಬೇರೆಲ್ಲ ಸಮಿತಿಯವರು ನಮ್ಮ ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಬ್ಬಕ್ಕ ಸಮಿತಿಯನ್ನು ಪ್ರಾರಂಭ ಮಾಡಿದರು. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮೊಟ್ಟಿಗಿದ್ದಾರೆ ಗಂಗಾಧರ ಉಳ್ಳಾಲ್ರವರು ಕೂಡ, ನಮ್ಮ SDC ಬ್ಯಾಂಕ್ನ ಡೈರೆಕ್ಟರ್ ಕೂಡ ಪ್ರಾರಂಭದ ಹಂತದಲ್ಲಿ ನಮ್ಮೊಟ್ಟಿಗೆ ಅಬ್ಬಕ್ಕ ಸಮಿತಿಗೆ. ಅವರ ತಂದೆ ನನ್ನ ಅಣ್ಣ ಕೂಡ, ಅವರ ತಂದೆ ಕೂಡ ಪ್ರಾರಂಭದಲ್ಲಿ ನಮ್ಮೊಟ್ಟಿಗೆ ಇದ್ದರು ಕೂಡ. ಅದೇ ಅಬ್ಬಕ್ಕೋತ್ಸವ ಪ್ರಾರಂಭ ಹಂತದಲ್ಲಿ ನಮಗೆಲ್ಲ ವಾಹನವನ್ನು ಕೊಡುವಂಥದ್ದು ನಾವು ಇಬ್ಬರು ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮವನ್ನು ಆ ಸಂದರ್ಭದಲ್ಲಿ ಮಾಡಿದ್ದೇವೆ. ಅವರನ್ನು ಸಹ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಕೃಷ್ಣಪ್ಪ ಶಾಲೆಯವರು ಕೂಡ, ನಾವು ಪ್ರತಿ ವರ್ಷ ನಮಗೆ ಯಾವುದೇ ಭೇದ ಭಾವ ಇಲ್ಲ. ಎಲ್ಲ ವಿವಿಧ ಪಕ್ಷಗಳಾಗಲಿ ಯಾವುದೇ ಇದಾಗಲಿ ಇಲ್ಲಿಯ ಗುರುತಿಸಿಕೊಳ್ಳುವಂಥ ನಾಯಕರನ್ನು ನಾವು ಗುರುತಿಸಿಕೊಂಡು ಅವರನ್ನು ವೇದಿಕೆ ತಂದು, ಈ ಹಬ್ಬಕ್ಕೆ ವೇದಿಕೆ ತಂದುಕೊಂಡು ನಾವು ಅವರನ್ನು ಒಂದು ಸ್ವಾಗತವನ್ನು ಕೋರುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮುಖ್ಯ ಅತಿಥಿಗಾಗಿ ನಮ್ಮ ಕೃಷ್ಣಪ್ಪ ಶಾಲೆ ಅಂತಿದೆ, ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಇವತ್ತಿನ ಪಕ್ಷದ ಕಾಂಗ್ರೆಸ್ ಪಕ್ಷದ ನೇತಾರರು ಕೂಡ ಆಗಿದ್ದಾರೆ. ನಮ್ಮ ಬ್ಲಾಕಿನ ಅಧ್ಯಕ್ಷರು ಕೂಡ ಆದ ರಮೇಶ್ ಶೆಟ್ಟಿ ಬೋಳಿಯಾರ್ರವರಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಇವತ್ತಿನ ನಗರಸಭೆಯ ಉಪಾಧ್ಯಕ್ಷರು ಬೆಳಿಗ್ಗೆಯಿಂದ ನಮ್ಮೊಟ್ಟಿಗಿದ್ದಾರೆ. ಅವರು ಎಲ್ಲೂ ಹೋಗಲಿಲ್ಲ, ಯಾಕಂದರೆ ನಮ್ಮ ಸಮಿತಿಯ ಸದಸ್ಯರು ಕೂಡ ಅವರು. ಅದೇ ರೀತಿಯಲ್ಲಿ ಅವರು ನಮ್ಮ ಇಲ್ಲಿಯ ನಗರಸಭೆಯ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ನನ್ನ ಸಹೋದರಿ ಕೂಡ, ನಾನು ಕೂಡ ಅವರು ಜಗಳ ಮಾಡೋದು ಯಾವಾಗಲೂ. ಅವರು ಉಪಾಧ್ಯಕ್ಷರ ಮೇಲೆ ಇರ್ತಾರೆ, ನನ್ನ ಕೆಳಗಿರ್ತಾರೆ. ಆದ್ದರಿಂದ ಇಬ್ಬರು ಕೂಡ ನಾವು ಒಟ್ಟಿಗಿದ್ದೇವೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮೊಟ್ಟಿಗೆ ಇವತ್ತು ಸದನ ಮಂಗೇರ್ರವರಿದ್ದಾರೆ, ಮಗವೀರ ಸಂಘದ ಅಧ್ಯಕ್ಷರು. ನಾವು ಅವರ ಮಗವೀರ ಸಂಘದ ಅಧ್ಯಕ್ಷರು. ಯಾಕಂದರೆ ಇವತ್ತು ಮುಸ್ಲಿಮಾನರು, ಬ್ಯಾರಿಗಳು ಮತ್ತು ಮಗವೀರರು ಮತ್ತು ಎಲ್ಲ ಪ್ರದೇಶದವರು ಹಬ್ಬಕ್ಕಳ ಯಾವುದೇ ಕಾರ್ಯಕ್ರಮ ಆಗಿದ್ರೆ ನಾವು ಅವರನ್ನು ಗುರುತಿಸಿದ ಕೆಲಸ ಮಾಡ್ತಾ ಇದ್ದೇವೆ. ಯಾಕಂದರೆ ಹಬ್ಬಕ್ಕಳು ಹೋರಾಡುವಾಗ ಅವರೊಟ್ಟಿಗೆ ಸೈನ್ಯದೊಟ್ಟಿಗಿದ್ದದ್ದು ಬ್ಯಾರಿಗಳು, ಮುಸ್ಲಿಮರು ಮತ್ತು ಹಿಂದೂಗಳು ಮತ್ತು ಮಗವೀರರು ಸೇರಿಕೊಂಡು. ಇಲ್ಲದಿದ್ದರೆ ಖಂಡಿತವಾಗಿ ಈ ಪ್ರದೇಶ ಇವತ್ತು ಉಳ್ಳಾಲಾಗಿರ್ಲಿಕ್ಕಿಲ್ಲ. ಪೋರ್ಚುಗೀಸರ ಅಧೀನದಲ್ಲಿದ್ದುಕೊಂಡು ಬೇರೇನೇ ಹೆಸರು ಆಗಿರಲಿಕ್ಕೆ ಸಾಗಿತ್ತು. ಅವರೆಲ್ಲ ಮಗವೀರ ಸಂಘದವರ ಪರವಾಗಿ ನಾನು ಇವತ್ತು ನಮ್ಮ ಸದಾನಂದ ಮಂಗೇರ್ರವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ದೇವಕಿ ಉಳ್ಳಾಲ್ರವರು ಪ್ರಧಾನ, ಅದೇ ರೀತಿಯಲ್ಲಿ ಉಪಾಧ್ಯಕ್ಷರು ಕೂಡ, ಅದೇ ರೀತಿಯಲ್ಲಿ ನಮ್ಮ
ಪ್ರಧಾನ ಕಾರ್ಯದರ್ಶಿಯವರ ಧನಲಕ್ಷ್ಮಿ ಗಟ್ಟಿಯವರು, ಸಪ್ನಾ ಶೆಟ್ಟಿಯವರು ನಮ್ಮ ಸೋಮೇಶ್ವರದ ಸದಸ್ಯರಾಗಿದ್ದಾರೆ. ಅವರು ನಮ್ಮ ಸಮಿತಿಯ ಸದಸ್ಯರು ಕೂಡ ವೇದಿಕೆಯಲ್ಲಿ ನಮ್ಮ ಮಂಜುನಾಡಿಯವರಿದ್ದಾರೆ. ಎಲ್ಲರನ್ನು ಕೂಡ ಯಾಕಂತೇಳಿದರೆ ಇವತ್ತು ಸ್ವಾಗತ ಮಾಡುವಂಥ ಕೆಲಸ ಮತ್ತು ಕಷ್ಟದ ಕೆಲಸ ಇವತ್ತು ನಾನು ಅದು ಕೂಡ ಕಡೆ ಹಂತದಲ್ಲಿರುವಾಗ ಯಾರನ್ನು ಬಿಟ್ಟುಬಿಡ್ಲಿಕ್ಕೆ ಆಗೋದಿಲ್ಲ. ಬಂದಿರೋ ಎಲ್ಲ ಪ್ರೇಕ್ಷಕರಿಗೆ, ಬೆಳಗಿಂದ ಬಂದ ಎಲ್ಲ ಪ್ರೇಕ್ಷಕರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ಇವತ್ತು ಈಗ ಇಲ್ದಿರಿ ನೀವು ಪ್ರೇಕ್ಷಕರು, ನಿಮಗೆಲ್ಲರಿಗೂ ಸಹ ವಿಶೇಷವಾಗಿ ಕಳೆದ 3 ತಿಂಗಳಿಂದ ನಮಗೆಲ್ಲ ಧನ ಸಹಾಯ ಮಾಡಿದವರಿದ್ದಾರೆ. ಇವತ್ತು ಧನ ಸಹಾಯ ಮಾಡಲಿಕ್ಕಿರುವವರು ನಮ್ಮ ONGC ಅವರು, ಕರ್ನಾಟಕ ಬ್ಯಾಂಕಿನವರು, SCDC ಬ್ಯಾಂಕಿನವರು, ಅದೇ ರೀತಿ ನಂದಿನಿಯವರು, ಅದೇ ರೀತಿಯಲ್ಲಿ ನಮ್ಮ ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆಯವರಿದ್ದಾರೆ, ಕೊಂಕಣಿ ಅಕಾಡೆಮಿಯವರಿದ್ದಾರೆ, ಅದೇ ರೀತಿಯಲ್ಲಿ ತುಳು ಸಾಹಿತ್ಯ ಅಕಾಡೆಮಿ ಇದ್ದಾರೆ, ಅದೇ ರೀತಿಯಲ್ಲಿ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇದ್ದಾರೆ, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯವರಿದ್ದಾರೆ, ಉಳ್ಳಾಲ ನಗರಸಭೆಯವರಿದ್ದಾರೆ, ಮತ್ತು ಇನ್ನಿತರ ಅನಾಮಧೇಯವಾಗಿ ನಮಗೆ ಸಹಕರಿಸಿದವರು ಇವರೆಲ್ಲರೂ ವಿಶೇಷವಾಗಿ ನಾವು ಆತ್ಮೀಯ ಬಂಧುಗಳೇ, ಮನದ ಮಾತುಗಳು ನುಡಿಯಾಗಿ ಬಂದಾಗ ಎಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದರ ಮೂಲಕ ಇತಿಹಾಸದ ಗತದಿನದ ಪುಟಗಳಲ್ಲಿ ಉಳ್ಳಾಲಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ತುಳುನಾಡಿನ ಹೆಮ್ಮೆಯ ರಾಣಿ, ನಿಮ್ಮೆಲ್ಲರ ಪ್ರೇರಣೆ ಸ್ಫೂರ್ತಿ ಹಬ್ಬಕ್ಕಳ ಸಾಧನೆಯೊಂದಿಗೆ ಎಳೆಯಾಗಿ ಎಲ್ಲರನ್ನು ಕೂಡ ಸ್ಮರಿಸುತ್ತಾ ಸ್ವಾಗತಿಸಿದಂತಹ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸುತ್ತಾ, ಇದೀಗ ನಮ್ಮೆಲ್ಲರ ಆತ್ಮೀಯ ಸೋದರರಾದಂತಹ ಸುರೇಶ್ ಭಟ್ನಗರ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಉತ್ಸವ ಸಮಿತಿ 28 ವರ್ಷಗಳಿಂದ ಸದಾ ನಿರಂತರವಾಗಿ ಈ ಉತ್ಸವವನ್ನು ನಡೆಸಿಕೊಂಡು ಬರ್ತಾ ಇದೆ. ನಮ್ಮ ಪ್ರತಿ ಉತ್ಸವದಲ್ಲಿ ಕೂಡ ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭದಲ್ಲಿ ಅಬ್ಬಕ್ಕ ಉತ್ಸವ ಸಮಿತಿ ನಡೆದು ಬಂದ ದಾರಿ ಮತ್ತು ಅಬ್ಬಕ್ಕಳ ಸಾಧನೆಯ ಒಂದು ಕಿರುನೋಟವನ್ನ ಪ್ರತಿ ವರ್ಷದಂತೆ ಸಾಂಪ್ರದಾಯಿಕವಾಗಿ ನಮ್ಮ ಸಮಿತಿಯ ಸ್ವಾಗತಾಧ್ಯಕ್ಷರು, ಮಾಜಿ ಶಾಸಕರು, ಮಾರ್ಗದರ್ಶಕರು ಆದಂತಹ ಜಯರಾಮ್ ಶೆಟ್ಟಿಯವರು ಪ್ರತಿ ಸಭೆಯಲ್ಲಿ ಬಂದಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ, ಸಭಿಕರಿಗೆ ತಿಳಿಸುವಂಥದ್ದು ವಾಡಿಕೆ. ಇದೀಗ ಪ್ರಾಸ್ತಾವಿಕ ನುಡಿಗಳೊಂದಿಗೆ ನಮ್ಮ ಜಯರಾಮಣ್ಣ. ಎಂಬ ನೆಲೆಯಲ್ಲಿ ಬಿಂಬಿಸುವಲ್ಲಿ ನಾವು ಒಂದಾಗಿದ್ದುಕೊಂಡು ಸರ್ಕಾರದ ಮುಂದೆ ಅವಳನ್ನು ಬಹಳಷ್ಟು ಐತಿಹಾಸಿಕ ಮಹಿಳೆಯಾಗಿ ಪ್ರತಿಬಿಂಬಿಸುವಲ್ಲಿ ನಾವು ಸಹಕಾರಿಯಾಗುವ. ಅದರ ಜೊತೆಗೆ ನಮ್ಮ ನಿವೇದನೆ ಏನಂತ ಹೇಳಿದರೆ, ಸುಮಾರು ಯಡಿಯೂರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಾಗ ನಾನು ಮತ್ತು ದಿನಕರ್ ಉಳ್ಳಾಲ್ ಅವರನ್ನು ಭೇಟಿಯಾಗಿದ್ದೆವು. ಹಬ್ಬಕ್ಕ ಉತ್ಸವಕ್ಕೆ ಸರ್ಕಾರದಿಂದ ನಮಗೆ ಕೊಡಬೇಕು, ಸಹಾಯಧನ ಕೊಡಬೇಕಂತ ಹೇಳಿದಾಗ 25 ಲಕ್ಷವನ್ನು ಕೊಟ್ಟಿದ್ದರು. ಆನಂತರದ ಕೆಲವಾರು ವರ್ಷಗಳಿಂದ ನಮಗೆ ಹಣ ಬರ್ತಾಯಿತ್ತು, ಆನಂತರ ಕೂಡ ಬರ್ತಾ ಇದೆ. ಈಗ ಕಳೆದ ವರ್ಷ ಸರ್ಕಾರ 10 ಲಕ್ಷ ಕೊಟ್ಟಿದೆ, ಅದು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಹಾಗೇನೆ ಬಾಕಿ ಇದೆ. ಅವರು ನಮಗೆ ಕೊಡ್ತಾ ಇಲ್ಲ, ಯಾಕಂತ ಹೇಳಿದರೆ ಕಾನೂನು ಪ್ರಕಾರ ಕೊಡಲಿಕ್ಕೆ ಬರಲ್ಲ. ಹಾಗಂತ ಅವರು ಕೂಡ ಮಾಡೋದಿಲ್ಲ, ಹಬ್ಬಕ್ಕೋತ್ಸವನ ಅವರೂ ಮಾಡೋದಿಲ್ಲ, ನಮಗೂ ಕೊಡೋದಿಲ್ಲ. ಉತ್ಸವ ಸಮಿತಿಯ ಉಪಾಧ್ಯಕ್ಷರಾದಂತಹ ದೇವಕಿ ಆರ್ ಉಳ್ಳಾಲ್. ಎಲ್ಲರಿಗೂ ಸಂಜೆಯ ಶುಭ ವಂದನೆಗಳು ಸಲ್ಲಿಸುತ್ತಾ, ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯಿಂದ ಪ್ರಶಸ್ತಿಗೆ ಆಯ್ಕೆಯಾದಂಥ ಶ್ರೀಮತಿ ಕ್ಯಾಥರಿನ್ ರಾಡ್ರಿಗಸ್ ಇವರ ಒಂದು ಕಿರು ಪರಿಚಯವನ್ನು ತಮ್ಮ ಮುಂದೆ ಇಡಲು ನಾನು ಇಚ್ಛೆಪಡ್ತಾ ಇದ್ದೇನೆ. ಶ್ರೀಮತಿ ಕ್ಯಾಥರಿನ್ ರಾಡ್ರಿಗಸ್ ಸಾಹಿತ್ಯ ಕ್ಷೇತ್ರದ ಬಹುಮುಖ ಪ್ರತಿಭೆ ಮತ್ತು ಬಹುಭಾಷಾ ಪ್ರತಿಭೆ. ಕ್ಯಾಥರಿನ್ ರಾಡ್ರಿಗಸ್ ಕನ್ನಡ, ತುಳು, ಕೊಂಕಣಿಯಲ್ಲಿ ಕಥೆ, ಕವನ, ಕಾದಂಬರಿ, ಪ್ರಬಂಧ, ನಾಟಕಗಳನ್ನು ರಚಿಸುವ ಮೂಲಕ ಕರಾವಳಿಯ ಶ್ರೇಷ್ಠ ಸಾಹಿತಿಗಳಲ್ಲೊಬ್ಬರಾಗಿ ಗುರುತಿಸಿಕೊಂಡಿರುತ್ತಾರೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಕಟ್ಪಾಡಿ ಗ್ರಾಮದ ಜಾನ್ ರಾಡ್ರಿಗಸ್ ಮತ್ತು ಮ್ಯಾಗ್ಡಲಿನ್ ರಾಡ್ರಿಗಸ್ ಇವರ ತಂದೆ ತಾಯಿ. ಕ್ಯಾಥರಿನ್ ರಾಡ್ರಿಗಸ್ 56 ತುಳು ನಾಟಕಗಳನ್ನು, 11 ಕೊಂಕಣಿ ನಾಟಕಗಳನ್ನು, 8 ಕನ್ನಡ ನಾಟಕಗಳನ್ನು ರಚಿಸಿದ್ದು ನಾಟಕ ರಂಗದಲ್ಲಿ ಬಹುಪ್ರಸಿದ್ಧ ನಾಟಕಕಾರರಾಗಿದ್ದಾರೆ. ಇವರ ಜಯ ವಿಜಯ ನಾಟಕವು 48 ಪ್ರದರ್ಶನಗಳನ್ನು, ಬಂಗಾರದ ದೊಡ್ಡಿ ನಾಟಕವು 12 ಪ್ರದರ್ಶನಗಳನ್ನು ಕಂಡಿರುವುದು ಇವರ ನಾಟಕಗಳ ಸತ್ವವನ್ನು ತಿಳಿಸುತ್ತದೆ. ಅನುವಾದ ಸಾಹಿತ್ಯದಲ್ಲಿಯೂ ಮುಂಚೂಣಿಯಲ್ಲಿದ್ದು ತುಳುವಿನಿಂದ ಕನ್ನಡಕ್ಕೆ, ಕೊಂಕಣಿಗೆ ಅನೇಕ ಕೃತಿಗಳನ್ನು ಅನುವಾದ ಮಾಡಿದ್ದಾರೆ. ಆಕಾಶವಾಣಿಯಲ್ಲಿ ಕನ್ನಡ, ತುಳು, ಕೊಂಕಣಿ ಭಾಷೆಗಳ ನಾಟಕ, ಕಥೆ, ಭಾಷಣ, ಚರ್ಚೆಗಳ ಸುಮಾರು
160ಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುತ್ತಾರೆ. ಸಾಹಿತಿಯಾಗಿ ಕೇವಲ ಬರವಣಿಗೆಗಳನ್ನು ಆದರ್ಶಗಳಲ್ಲಿ ಅನುಸರಿಸದೆ ನಿಜ ಜೀವನದಲ್ಲಿಯೂ ಮಾದರಿ ವ್ಯಕ್ತಿತ್ವವನ್ನು ಅನುಕರಿಸಿದ ಧೀಮಂತರಿವರು. 20 ವರ್ಷಗಳ ಕಾಲ ಗ್ರಾಮೀಣ ಭಾಗದ ಸುಮಾರು 5,000ಕ್ಕೂ ಹೆಚ್ಚು ಮಕ್ಕಳಿಗೆ ಟ್ಯುಟೋರಿಯಲ್ ಮೂಲಕ ವಿದ್ಯೆ ನೀಡಿ ಬದುಕಿಗೆ ದಾರಿಯನ್ನು ತೋರಿಸಿದ ಮಹಾನ್ ಗುರು. ಹೆತ್ತ ತಾಯಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಾಗ 10 ವರ್ಷಗಳ ಕಾಲ ಅಮ್ಮನನ್ನು ಮಗುವಿನಂತೆ ಆರೈಕೆ ಮಾಡಿದ ಮಮತಾಮಯಿ ಕ್ಯಾಥರಿನ್ ರಾಡ್ರಿಗಸ್ ಅವರು ಮಾನವೀಯತೆಯೊಂದಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅಮೋಘ ಸೇವೆಯನ್ನು ಪರಿಗಣಿಸಿ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯು ಇವರಿಗೆ 24-25ನೇ ಸಾಲಿನ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಯನ್ನು ನೀಡಲು ತೀರ್ಮಾನಿಸಿದೆ. ಇವರಿಗೆ ನಮ್ಮ ಒಂದು ಸಮಿತಿಯಿಂದ ಈ ಒಂದು ಪ್ರಶಸ್ತಿಯನ್ನು ಕೊಡಲು ನಾವೆಲ್ಲರೂ ಖುಷಿ ಪಡ್ತಾ ಇದ್ದೇವೆ. ಸಂತೋಷದಿಂದ ಈ ನಮ್ಮ ಕೊಡುವಂಥ ಪ್ರಶಸ್ತಿಯನ್ನು ಸ್ವೀಕರಿಸಿ ಮೇಡಮ್ ಎಂದು ಹೇಳುತ್ತಾ ನನ್ನ ಈ ಕಿರು ಪರಿಚಯವನ್ನು ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ಪ್ರಶಸ್ತಿಯನ್ನ ನಮ್ಮ ಗೇರು ನಿಗಮದ ಅಧ್ಯಕ್ಷರಾದಂತಹ ಮಮತಾ ಗಟ್ಟಿಯವರು ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯಿಂದ ನೀಡಲ್ಪಡುವ ಅಬ್ಬಕ್ಕ ಪ್ರಶಸ್ತಿಯನ್ನು ಸಾಮಾಜಿಕ ಸೇವೆಯಲ್ಲಿ ಸಾಧನೆ ಮಾಡಿದಂತಹ ಸುಹಾಸಿನಿ ಬಬ್ಬುಕಟ್ಟೆ ಅವರ ಪರಿಚಯವನ್ನು ನಾನು ನಿಮ್ಮ ಮುಂದೆ ಇಡಲು ಇಚ್ಛೆ ಪಡ್ತಾ ಇದ್ದೇನೆ. ಶ್ರೀಮತಿ ಸುಹಾಸಿನಿ ದಾಮೋದರ್ ಪಾದರಸದಂತೆ ಸದಾ ಚಲನಶೀಲ ವ್ಯಕ್ತಿತ್ವವನ್ನು ಹೊಂದಿರುವವರು. ಶ್ರೀಮತಿ ಸುಹಾಸಿನಿ ದಾಮೋದರ್ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಂಬ ಭೇದ ಭಾವ ಇಲ್ಲದೆ ಸಮಾಜ ಸೇವೆಯನ್ನು ಸಲ್ಲಿಸುವ ಇವರಿಗೆ ಸೇವೆಯೇ ಶ್ರೇಷ್ಠ ಧರ್ಮ, ಸೇವಾ ಹಿ ಪರಮೋ ಧರ್ಮ ಎಂಬತ್ತರ ಇಳಿ ವಯಸ್ಸಿನಲ್ಲೂ ನೆರವಿನ ಅವಶ್ಯಕತೆ ಇರುವಲ್ಲಿ ಧಾವಿಸುವ ಇವರು ಸೇವಾ ಮಾತೆ. ಮಕ್ಕಳು, ಮಹಿಳೆಯರು, ಅಶಕ್ತರು, ಬಡವರು, ರೋಗಿಗಳು, ವಿಶೇಷ ಚೇತನರು, ಅಸಹಾಯಕರು, ವಿದ್ಯಾರ್ಥಿಗಳು, ದುರ್ಬಲರು ಇವರೆಲ್ಲರ ಕಣ್ಣೀರು ಒರೆಸುವ ಕಾಯಕದಲ್ಲಿ ತಮ್ಮ ಬದುಕಿನ ಬಹುತೇಕ ಸಮಯವನ್ನು ಸವೆಸಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಲ್ಲಿ ಇವರು ಸದಸ್ಯತ್ವವನ್ನು ಹೊಂದಿದ್ದಾರೆ. ಸ್ವಾರ್ಥಕ್ಕಾಗಿ ಅಲ್ಲ, ಸಮಾಜ ಸೇವೆಗಾಗಿ. ದೌರ್ಜನ್ಯಕ್ಕೆ ಒಳಗಾದ ಅನೇಕ ಮಹಿಳೆಯರಿಗೆ ಪರಿಹಾರ, ಬಡ ಹೆಣ್ಣು ಮಕ್ಕಳಿಗೆ ಉದ್ಯೋಗ, ಟೈಲರಿಂಗ್ ತರಬೇತಿ, ಟೈಲರಿಂಗ್ ಮಿಷನ್ನ ವ್ಯವಸ್ಥೆ, ಅನೇಕ ಹುಡುಗರಿಗೆ ಎಲೆಕ್ಟ್ರಾನಿಕ್ಸ್ಗಳ ದುರಸ್ತಿಗಳ ತರಬೇತಿ, ಈ ಮೂಲಕ ಯುವಜನರು ಸ್ವಾವಲಂಬಿಗಳಾಗಲು ಸಹಾಯ ಮಾಡಿರುವುದು ಶ್ರೀಮತಿ ಸುಹಾಸಿನಿ ದಾಮೋದರ್ ಅಸಾಧಾರಣ ಸಾಧನೆಯನ್ನು ಸಲ್ಲಿಸಿದ್ದಾರೆ. ಸಮಾಜ ಸೇವಾ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಅಮೋಘ ಸೇವೆಯನ್ನು ಪರಿಗಣಿಸಿ ಉಳ್ಳಾಳ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯು ಶ್ರೀಮತಿ ಸುಹಾಸಿನಿ ದಾಮೋದರ್ ಅವರಿಗೆ 2024-25ನೇ ಸಾಲಿನ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ, ಒಳಿತು ಮಾಡು ಮನುಜ ನೀನಿರುವುದು 3 ದಿವಸ ಎಂಬಂತೆ ಸುಹಾಸಿನಿಯಕ್ಕರಿಗೆ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಅಬ್ಬಕ್ಕ ಪ್ರಶಸ್ತಿ ಪ್ರದಾನ. ಅಬ್ಬಕ್ಕ ಉತ್ಸವದಲ್ಲಿ 2 ಹಿರಿಯ ಜೀವಗಳು ಮುತ್ತು ರತ್ನಗಳಾಗಿ ಸಮಾಜಕ್ಕೆ ತಮ್ಮದೇ ಆದಂಥ ವೈಖರಿಯಲ್ಲಿ ನಿಷ್ಕಲ್ಮಶವಾದ, ನಿಸ್ವಾರ್ಥವಾದಂತಹ
ಸೇವೆಯನ್ನ ಕೊಡೋದ್ರ ಮೂಲಕ ಜನಮನದಲ್ಲಿ ಸಾಕ್ಷಿಯಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅಬ್ಬಕ್ಕ ಉತ್ಸವ ಸಮಿತಿ ಅವರಿಗೆ ವಿಶೇಷ ಅಭಿನಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಅವರ ಮನದ ಮಾತುಗಳಿಗೆ ಕಿವಿಯಾಗ್ಲಿಕ್ಕೆ ಇದೀಗ ಸಜ್ಜಾಗಿದೆ. ಇಬ್ಬರು ಹಿರಿಯರಲ್ಲಿ ಕೂತಲ್ಲಿಯೇ ತಮ್ಮ ಮನದ ಮಾತುಗಳನ್ನ ಈ ಸಭೆಗೆ ಅಬ್ಬಕ್ಕ ಉತ್ಸವ ಸಮಿತಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಕ್ಯಾಥರಿನ್ ರೋಡ್ರಿಗಸ್ ಅವರು ಅಬ್ಬಕ್ಕ ಸಾಹಿತ್ಯ ಪ್ರಶಸ್ತಿಯನ್ನ ಈ ವರ್ಷದ ಪಡೆದುಕೊಂಡಿದ್ದಾರೆ. ವೇದಿಕೆ ದಯವಿಟ್ಟು ಕ್ಯಾಥರಿನ್ ರೋಡ್ರಿಗಸ್ ಅವರು ಪ್ರಶಸ್ತಿಯನ್ನು ಪಡೆದಂತ ಧೀಮಂತರು ನೋಡಿ, ಅದಕ್ಕೆ ಹೇಳುದು ಸಾಹಿತಿಗಳು ರವಿ ಕಾಣದನ್ನು ಕವಿ ಕಾಂಡ ಅಂತೇಳಿ. ಇದು ಧೀಮಂತತೆ, ಅಬ್ಬಕ್ಕಳ ಧೀಮಂತತೆ ಅವರ ಪೇಟದಲ್ಲಿ ಕೊಟ್ಟು ಕಾಣ್ತಾ ಇದೆ, ಬಹಳ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಕ್ಯಾಥರಿನ್ ರೋಡ್ರಿಗಸ್ ಅವರು ಮನದ ಮಾತುಗಳೊಂದಿಗೆ ನಮ್ಮ ಜೊತೆ. ಆತ್ಮೀಯರೇ, ಯಾವ ಮಾತಿನಿಂದ ನನ್ನ ಮಾತನ್ನು ಆರಂಭಿಸಲಿ ಎಂಬುದೇ ಒಂದು ರೀತಿಯ ತೊಳಲಾಟಕ್ಕೆ ನಾನು ತೊಡಗಿದ್ದೇನೆ. ಬದುಕಿನ ಪುಟದಲ್ಲಿ ಏನೋ ಬರೆದೆ, ಆ ಬರೆದ ವಿಷಯ ಕೆಲವರ ಸ್ಮೃತಿಯನ್ನು ಮುಟ್ಟಿತು. ಸ್ಮೃತಿಯನ್ನು ಮುಟ್ಟಿದಾಗ ಮನವನ್ನು ತಟ್ಟಿತು, ಮನವನ್ನು ತಟ್ಟಿದಾಗ ಸಮಾಜಮುಖಿಯಾಗಿ ಹೊರಹೊಮ್ಮಿತು. ಜೀವನದಲ್ಲಿ ಬದುಕೆ ಒಂದು ರೀತಿಯಲ್ಲಿ ಸಾಹಿತ್ಯದ ಅಂಗಳ ಅಂತ ಹೇಳ್ಬೋದು. ನಾನಿಂದು ನಿಮ್ಮ ಮುಂದೆ ಇಷ್ಟೊಂದು ಖುಷಿಯಿಂದ ಮಾತಾಡ್ತೇನೆ ಆದರೆ ನನ್ನ ಬದುಕಿನಲ್ಲಿ ಆ ಪೆನ್ನು ಮತ್ತು ಆ ಪುಸ್ತಕ ಜೀವನದ ಅತ್ಯಂತ ಮೌಲ್ಯವನ್ನು ಕೊಟ್ಟಂಥ ಆ ವಿಚಾರಗಳು, ಅದರಿಂದಲೇ ನಾನಿಂದು ತಮ್ಮ ಮುಂದೆ ನಿಂತು ಮಾತನಾಡುವ ಸಾಧ್ಯತೆ ಬಂತು. ಮನುಷ್ಯ ಇವತ್ತು ಹುಟ್ಟಿ ನಾಳೆ ಸತ್ತರೆ ಅವನ ಬದುಕು ಮುಗಿದ ಅಧ್ಯಾಯವಾಯಿತು. ನಮಗೆ ಸೃಷ್ಟಿಸುವಾಗ ಪರಮಾತ್ಮ ಪುಸ್ತಕದಲ್ಲಿ ಮೊದಲ ಪುಟದಲ್ಲಿ ಜನನ ಅಂತ ಬರೀತಾನೆ, ಕೊನೆಯ ಪುಟದಲ್ಲಿ ಮರಣ ಅಂತ ಬರೀತಾನೆ, ನಡುವಿನ ಪುಟಗಳನ್ನು ಖಾಲಿಯಾಗಿ ಬಿಡ್ತಾನೆ. ಅದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟ ಶಬ್ದವನ್ನು ತುಂಬಿಸಿ ಅಂತ ಅವನು ಸ್ಪಷ್ಟವಾಗಿ ಕೂತ್ಕೊಳ್ತಾನೆ. ಅವನ ಆ ಒಂದು ಅವಧಿಗೆ ಪೂರಕವಾಗಿ ನಾನು ಏನನ್ನ ಮಾಡ್ತೇನೋ ಅದೇ ನಾನು ಜೀವನದಲ್ಲಿ ಪಡೆದಂಥ ವಿಷಯ ಹೇಳ್ಬೋದು. ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ. ಇವತ್ತು ನನಗೆ ಒಂದು ಶಾಲನ್ನು ಹಾಕಿದ್ರಿ. ಮೊದಲು ಸನ್ಮಾನಗಳನ್ನು ಮಾಡ್ತಾ ಇರುವಾಗ ಅದೇ ರೀತಿಯ ಶಾಲ್ಗಳನ್ನು ಹಾಕ್ತಾಯಿದ್ರು. ಏನು ಮಾಡಲಿ, ಎಲ್ಲ ಶಾಲನ್ನು ಇಟ್ಟುಕೊಂಡು ಏನು ಮಾಡಲಿಕ್ಕೆ ಆಗೋಲ್ಲ. ಅದಕ್ಕಾಗಿ ನನಗೆ ಸಣ್ಣದ್ರಿಂದ ನನ್ನ ಅಮ್ಮ ತೀರಿ ಹೋದ ಮೇಲೆ 39 ವರ್ಷದಿಂದ ಆಶ್ರಮಗಳಿಗೆ ಹೋಗುವಂಥ ಒಂದು ಪರಿಪಾಠ ಆರಂಭವಾಯಿತು. ಅಲ್ಲಿದ್ದ ಆ ವಯಸ್ಕರು ನಿಜವಾಗಿ ಅವರು ಬಡವರಲ್ಲ, ಮಕ್ಕಳು ಆಸ್ಟ್ರೇಲಿಯಾ, ಅಮೇರಿಕಾ, ಲಂಡನ್ ಅಲ್ಲಿ ಇಲ್ಲಿದ್ದಾರೆ. ಆದರೆ ಅಪ್ಪ ಅಮ್ಮ ಭಾರವಾಗಿದ್ದಾರೆ. ಅಪ್ಪ ಅಮ್ಮನ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಮಾರಿಕೊಂಡು ಅವರಲ್ಲಿ ಇದ್ದಾರೆ. ತಿಂಗಳಿಗೆ ಬಂಧು ಭಗಿನಿಯರೇ, ಮುಂದಿರುವ ಎಲ್ಲ ಆತ್ಮೀಯರು, ಅಬ್ಬಕ್ಕ ಉತ್ಸವದ್ದು ನಾನು ಎಣಿಸಲೂ ಇರಲಿಲ್ಲ ನನಗೆ ಸನ್ಮಾನ ಮಾಡ್ತಾರೆ ಅಂತ. ಆದರೂ ನಾನು ಅವರಿಗೆ ತುಂಬ ಚಿರಋಣಿಯಾಗಿದ್ದೇನೆ. ಹಾಗೆ ನನ್ನ ಕೆಲಸ ಅಂದರೆ ಪಾಪದವರಿಗೆ ಹೆಲ್ಪ್ ಮಾಡೋದು. ಹಾಗೆ ನಮ್ಮ ಕಾಸ್ಟಿನಲ್ಲಿ ಹುಷಾರಿಲ್ಲದವರಿಗೆ 30,000 ತೆಗೆದುಕೊಡುವ ಈಗ ಒಂದು ಇದಾಗಿದೆ ಒಮೇಗಾ ಫೌಂಡೇಶನ್ನಿಂದ. ಹಾಗೆ ಅದು ಒಂದು ಈಗ ಮಾಡ್ತಾ ಇದ್ದೇನೆ. ನಾನು ಸೇವೆ ಮಾಡ್ತೇನೆ, ಆದರೆ ಫೋನ್ನ ಮೂಲಕ. ಈಗ ನಡೀಲಿಕ್ಕೆ ಅಷ್ಟು ತಾಳ್ಮೆ ಇಲ್ಲ ನನಗೆ. ಹಾಗಾಗಿ ನನಗೆ ಸನ್ಮಾನ ಮಾಡಿದಂಥ ಎಲ್ಲರಿಗೂ ಅಭಿನಂದಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ನಮ್ಮೆಲ್ಲರ ಗೌರವಾನ್ವಿತರಾಗಿರ್ತಕ್ಕಂಥ ದಿನಕರ್ ಉಳ್ಳಾಲ್ರವರೇ, ಹಾಗೆ ಎಲ್ಲ ಆತ್ಮೀಯ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ,
ತಮಗೆಲ್ಲರಿಗೂ ಕೂಡ ನಾನು ವಂದಿಸಿಕೊಂಡು ಇವತ್ತು ಈ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ. ವೀರರಾಣಿ ಅಬ್ಬಕ್ಕ ನಮ್ಮೆಲ್ಲರ ಸ್ಫೂರ್ತಿ, ನಮ್ಮೆಲ್ಲರ ಶಕ್ತಿ, ಮಹಿಳೆಯರ ಶಕ್ತಿಯಾಗಿ 16ನೇ ಶತಮಾನದಲ್ಲಿ ಮೂಡಿ ಬಂದಿರತಕ್ಕಂಥ ವೀರರಾಣಿ ಅಬ್ಬಕ್ಕ ಇವತ್ತು ಈ ಒಂದು ಶತಮಾನದ ಯುಗದಲ್ಲಿ ನಮ್ಗೆಲ್ಲರಿಗೂ ಕೂಡ ಅವರ ಹೆಸರೇ ಒಂದು ಸ್ಫೂರ್ತಿಯಾಗಿದ್ದೆ ಅಂತ ಹೇಳಲಿಕ್ಕೆ ನಮಗೆ ಅಭಿಮಾನ ಆಗ್ತದೆ. ಹಾಗಾಗಿ ಇಂಥ ಒಂದು ಅಬ್ಬಕ್ಕ ಉತ್ಸವ ಸಮಿತಿ ನಡೆದು ಬಂದ ದಾರಿ ಎಲ್ಲವನ್ನು ಕೂಡ ಈಗಾಗಲೇ ಹೇಳಿದ್ರು. ಹಾಗಾಗಿ ಇಷ್ಟೊಂದು ಅದ್ಧೂರಿಯಾಗಿ ನಡೆಸಿಕೊಂಡು ಬಂದು ಅರ್ಥಪೂರ್ಣವಾಗಿ ಸಮಾಜಕ್ಕೆ ರೂಪಿಸಿಕೊಂಡು ಇಂತಹ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಅಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ಸರ್ವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಬ್ಬರು ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಪುರಸ್ಕೃತರು. ಒಬ್ರು ವೀರರಾಣಿ ಕ್ಯಾಥರಿನ್ ರೋಡ್ರಿಗಸ್, ಹಿರಿಯ ಕಲಾ ಸಾಹಿತ್ಯ ಕ್ಷೇತ್ರ, ನಾಟಕ ಕ್ಷೇತ್ರ ಇವತ್ತು ಎಲ್ಲವನ್ನು ಕೂಡ ರಚನೆ ಮಾಡಿ ಬಹಳಷ್ಟು ಹೆಸರನ್ನ ಗಳಿಸಿ ಈಗಾಗಲೇ ಅವರ ಬಗ್ಗೆ ನುಡಿದಂತೆ ಆ ಒಂದು ತಾಯಿ ಇವತ್ತು ಎಲ್ಲರಿಗೂ ಕೂಡ ಸಮಾಜಕ್ಕೆ ಮಾದರಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಗೆ ಇವತ್ತು ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಗಳಿಸಿದೆ. ಅವರಿಗೆ ಎಲ್ಲರ ಪರವಾಗಿ ಸೇರಿದ ತುಂಬಿದ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಬ್ರು ನಮ್ಮ ಸುಹಾಸಿನಿ ಜೆ ಬಬ್ಬುಕಟ್ಟೆಯವರು, ನಮ್ಮ ತಾಯಿ ಸಮಾನರು. ನಾವೆಲ್ಲ ರಾಜಕೀಯವಾಗಿ ಸೇರುವಾಗಲೇ ನಮ್ಮನ್ನ ಕೈ ಹಿಡಿದು ಮುನ್ನಡೆಸ್ಕೊಂಡು ಹೋದವರು ನಮ್ಮ ತಾಯಿ ಸಮಾನರಾಗಿರ್ತಕ್ಕಂತಹ ಸುಹಾಸಿನಿ ಅಮ್ಮನವರು. ಯಾವತ್ತೂ ಕೂಡ ಸೇವೆ ಅಂತ ಹೇಳಿದ್ರೆ ಸುಹಾಸಿನಿ ಅಮ್ಮನ ಹೆಸರು. ಯಾವೊಂದು ರಾಜಕೀಯ ಕ್ಷೇತ್ರ, ಹಾಗೆ ಸಾಮಾಜಿಕ ಕ್ಷೇತ್ರ, ಶೈಕ್ಷಣಿಕ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲಿ ಕೂಡ ಸುಹಾಸಿನಿ ಅಮ್ಮನವರ ಸೇವೆ ಇದೆ. ಬಹಳಷ್ಟು ವರ್ಷಗಳಿಂದ ಈಗಲೂ ಕೂಡ ನಾನು ಅವರ ಹತ್ರ ಒಮ್ಮೆ ಮಾತಾಡಿದುಂಟು. ಅವರ ದಿನನಿತ್ಯದ ದಿನಚರಿಗಳನ್ನ ಕೇಳಿದ್ರೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ರಾತ್ರಿ 11 ಗಂಟೆವರೆಗೆ ಅವರು ಹೇಳ್ತಾರೆ, ಅವರ ದಿನಚರಿಯನ್ನ ಅವ್ರು ಹೇಳ್ತಾರೆ. ಈಗಲೂ ಕೂಡ ಮನೆಯಲ್ಲಿ ಅಡಿಗೆ ಮಾಡುವಂತ ಒಂದು ಬೆಳೆಸಿಕೊಂಡವರು ನಮ್ಮ ಸುಹಾಸಿನಿ ಅಮ್ಮ ನಮ್ಗೆಲ್ರಿಗೂ ಕೂಡ ಆದರ್ಶ ಮಾದರಿ ಅಂತ ನಾವು ಹೇಳಲಿಕ್ಕೆ ಬಯಸ್ಕೊ. ಅಂತ ಒಂದು ಆರೋಗ್ಯದ ಸೌಭಾಗ್ಯ ನಮಗೂ ನಿಮಗೂ ಎಲ್ರಿಗೂ ಕೂಡ ದಯಪಾಲಿಸ್ಲಿ ಅಂತೇಳಿ ನಾನು ದೇವರ ಹತ್ರ ಈ ಶುಭ ಸಂಜೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಹಾಗಾಗಿ ಅಂತ ಚುರುಕುತನದಿಂದ, ಲವಲವಿಕೆಯಿಂದ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಿ ಮಾದರಿಯಾಗಿ ಅವರನ್ನು ನೋಡುವಾಗಲೇ ಗೊತ್ತಾಗ್ತದೆ ಅವರಾಗಿ ನಾವು ಆಗ್ಬೇಕೆನ್ನುವಂತಹ ಒಂದು ಮನಸ್ಸು ನಮ್ಮಲ್ಲಿ ಹೊಮ್ತದೆ. ಹಾಗಾಗಿ ವಿಜೇತರ ಬಗ್ಗೆ ಅಭಿನಂದನೆಯ ಭಾಷಣಗಳನ್ನು ಅಭಿಮಾನದ ಮಾತುಗಳೊಂದಿಗೆ ಹೇಳುವುದರೊಂದಿಗೆ ಅಬ್ಬಕ್ಕ ಉತ್ಸವದ ಬಗ್ಗೆ ಅಬ್ಬಕ್ಕ ಉತ್ಸವ ಸಮಿತಿಯ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದಿಕೊಂಡಿರುವಂಥ ಶ್ರೀಮತಿ ಮಮತಾ ಗಟ್ಟಿಯವರಲ್ಲಿ ನಾವೊಂದು ಮನವಿಯನ್ನು ಮಾಡಿಕೊಳ್ಳೋದು. ಸನ್ಮಾನ್ಯ ಸ್ಪೀಕರ್ ಅವರ ನೇತೃತ್ವದಲ್ಲಿ ಅಬ್ಬಕ್ಕ ಉತ್ಸವ ಸಮಿತಿ ಮುನ್ನಡೆಯುತ್ತಿದೆ. ಅವರು ನಮ್ಮ ಗೌರವ ಅಧ್ಯಕ್ಷರು. ಹಿಂದಿನ ಗತ ವೈಭವ ಏನಿತ್ತು ಅಂತ ಹೇಳಿದ್ರೆ, ಸರ್ಕಾರದಿಂದ ಹಣ ಬರ್ತಾ ಇತ್ತು. ಆ ಬರುವಂಥ ಸಮಯದಲ್ಲಿ ಬಹಳಷ್ಟು ವ್ಯವಸ್ಥೆಗಳಿತ್ತು. ನಮ್ಮ ದಿನಕರ್ ಉಳ್ಳಾಲ್ರವರು ಈ ಅಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರು. ಅವರು ಡಿಸೆಂಬರ್ ತಿಂಗಳವರೆಗೆ ನಾವು ಪ್ರತಿ ತಿಂಗಳಿನಲ್ಲಿ ಸಭೆ ಸೇರುವಂಥ ಸಮಯದಲ್ಲಿ ಅವರು ಹೇಳ್ತಾರೆ, ಈ ಸಲ ನಾವು ಹಬ್ಬಕ್ಕ ಉತ್ಸವ ಮಾಡಲಿಕ್ಕಿಲ್ಲ ಅಂತ. ಯಾಕೆ ಅಂತ ಕೇಳಿದಾಗ ಹಣ ಸಂಗ್ರಹ ಮಾಡಲಿಕ್ಕೆ ಬಹಳ ಕಷ್ಟ ಇದೆ ಅಂತ. ಡಿಸೆಂಬರ್ 15ರ ನಂತರ ಹೇಳ್ತಾರೆ, ಹಣ ಬಂದರೂ ಬಾರದಿದ್ದರೂ ನಾವು ಹಬ್ಬಕ್ಕ ಉತ್ಸವವನ್ನು ಮಾಡಿಯೇ ಮಾಡ್ತೇವೆ ಅಂತ. ಅವರೊಳಗೊಂದು ಹಬ್ಬಕ್ಕ ಬರ್ತಾರೆ, ಆ ಮಧ್ಯದಲ್ಲಿ ಅವರಿಗೊಂದು ಸ್ಫೂರ್ತಿಯಾಗಿ ಹಬ್ಬಕ್ಕೆ ಬರ್ತಾಳೆ. ಇದರ ಬಗ್ಗೆ ಈಗಾಗಲೇ ಸಮಿತಿ ಅಧ್ಯಕ್ಷರು ದಿನಕರ್ ಉಳ್ಳಾಲ್ರವರು ಮಮತಾ ಗಟ್ಟಿಯವರ ಹತ್ರ ತಾವೆಲ್ಲ ಮಾತಾಡಿದ್ದೀರಿ. ನಾವೆಲ್ಲ ಖಂಡಿತ ನಮ್ಮ ಸಂಪೂರ್ಣ ಸಹಕಾರ ಇದೆ. ಇದರ ಬಗ್ಗೆ ಏನಾಗಿದೆ ಅಂತ ನಾವು ವಿಚಾರಣೆ ಮಾಡಿಕೊಂಡು ಈ ಭಾಗದ ಶಾಸಕರ ಗಮನಕ್ಕೆ ತಂದು ಅದಕ್ಕೆ ಕೂಡ ನಾವು ಕೂಡ ಪ್ರಯತ್ನ ಪಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇದು ಅಲ್ಲದೆ ರಾಣಿ ಅಬ್ಬಕ್ಕನ ಚರಿತ್ರೆಯಲ್ಲಿ ಇರಬೇಕು, ರಾಣಿ ಹಬ್ಬಕ್ಕನ್ನು ನಾವು ಯಾವಾಗಲೂ ನೆನೆಯುವಂತ ಆಗಬೇಕು ಅಂತ ಹೇಳಿ ಕಳೆದ 2 ದಿವಸದ ಹಿಂದೆ ಮೊನ್ನೆ 19ನೇ ತಾರೀಕಿಗೆ ನಾನು ಉಳ್ಳಾಳದ ರಾಣಿ ಹಬ್ಬಕ್ಕನ ಕೋಟೆಯಾಗಿರ್ತಕ್ಕಂಥ ಸೋಮೇಶ್ವರದಲ್ಲಿ ರಾಣಿ ಹಬ್ಬಕ್ಕನ ಒಂದು ಕೆರೆ ಇತ್ತು, ಪುರಾತನ ಕಾಲದ ಕೆರೆ ಇತ್ತು. ಅದನ್ನ ಪುನರ್ಜೀವನ ಮಾಡಲಿಕ್ಕೆ ಅದನ್ನು ಅದಕ್ಕೆ ಗುದ್ದಲಿ ಪೂಜೆಯನ್ನು ಮೊನ್ನೆ 19ನೇ ತಾರೀಕಿಗೆ ನಮ್ಮ ಶಾಸಕರಿಂದ ಮಾಡಿಸಿ ಈಗಾಗಲೇ ನಾನು ಮೂಡದಿಂದ 25 ಲಕ್ಷ ರೂಪಾಯಿ ಅದಕ್ಕೆ ಮಂಜೂರು ಮಾಡಿ ಕೆಲಸ ಆಗ್ತಾ ಇದೆ. ಮುಂದೆ ರಾಣಿ ಹಬ್ಬಕ್ಕನ ಕೆರೆ ಸಂಪೂರ್ಣಗೊಂಡಾಗ ಪ್ರತಿ ವರ್ಷ ಕೂಡ ತಾವಲ್ಲಿ ಹಬ್ಬಕ್ಕೋತ್ಸವ ಸಮಿತಿಯಲ್ಲಿ ಭೇಟಿ ಕೊಡುವಂಥ ವ್ಯವಸ್ಥೆ ಆಗಲಿ. ಈ ರಾಣಿ ಹಬ್ಬಕ್ಕನ ಕೆರೆ ಆದಷ್ಟು ಬೇಗ ಆಗಲಿ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿಕೊಂಡು, ಮತ್ತು ಹೆಚ್ಚಿನ ಮೊತ್ತ ಬೇಕಾದಲ್ಲಿ ಅದನ್ನು ಖಂಡಿತವಾಗಿ ಅದನ್ನು ಉತ್ತಮ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮ
ನಮ್ಮ ಕ್ಷೇತ್ರದ ಶಾಸಕರು ವಿಧಾನಸಭೆಯ ಸ್ಪೀಕರ್ ಆದಂಥ ಸನ್ಮಾನ್ಯ ಯುಟಿ ಖಾದರ್ ಅವರು ನನಗೆ ಹೇಳಿದಾಗೆ ಅವರ ಕೊಟ್ಟ ಆದೇಶದಂತೆ ನಾನು ಈಗಾಗಲೇ 25 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದ್ದೇನೆ. ಉಳಿದ ಬೇಕಾದಂಥ ಸಾಧಾರಣ 1 ಕೋಟಿಗೆ ಹೋಗುವಂಥ ವ್ಯವಸ್ಥೆ ಮಾಡಬೇಕು ಅಂತ ಕೆಲವರ ಬೇಡಿಕೆ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಕೂಡ ಅದಕ್ಕೆ ಬೇಕಾದಂಥ ರಾಣಿ ಹಬ್ಬಕ್ಕನ ವಿಚಾರದಲ್ಲಿ ಬಂದಾಗ ಖಂಡಿತವಾಗಿ ನಾವು ಅದಕ್ಕೆ ಬೇಕಾದಂಥ ಯಾವುದು ಗ್ರಾಂಟ್ ಇದೆ ಅದನ್ನು ಖಂಡಿತವಾಗಿ ಮತ್ತೆ ಮಂಜೂರಾತಿ ಕೊಡ್ತೇವೆ. ಈಗ ಕೂಡಲೇ ಕೆಲಸ ಪ್ರಾರಂಭ ಮಾಡಲಿಕ್ಕೆ 25 ಲಕ್ಷವನ್ನು ಬಿಡುಗಡೆ ಮಾಡಿ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಈ ಉಳ್ಳಾಳದಲ್ಲಿ ರಾಣಿ ಹಬ್ಬಕ್ಕ ಉತ್ಸವ ಉತ್ತಮ ರೀತಿಯಲ್ಲಿ ನಡೀಲಿಕ್ಕೆ ನಾವೆಲ್ಲ ಸಹಕರಿಸೋಣ ಅಂತ ಹೇಳಿಕೊಂಡು, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ಹಬ್ಬಕ್ಕನ ನೆನಪಿನ ಗೌರವ ಪ್ರಶಸ್ತಿಯನ್ನು ಪಡೆದಂಥ ಗೌರವಾನ್ವಿತ ಕ್ಯಾಥರಿನ್ ರಾಡ್ರಿಗಸ್ ಮತ್ತು ಹಿರಿಯರಾದ ಸುಹಾಸಿನಿ ಜಿ ಬಬ್ಬುಕಟ್ಟೆ ಅವರೇ, ವೇದಿಕೆಯ ಮುಂಭಾಗದಲ್ಲೆಲ್ಲ ಹಿರಿಯರೇ, ಹಬ್ಬಕ್ಕ ನಮ್ಮನ್ನಾಗಲಿ 400 ವರ್ಷ ಆದರೂ ಕೂಡ ಇವತ್ತು ಅವರು ಜೀವಂತವಾಗಿದ್ದರೆ, ಜನಮಾನಸದಲ್ಲಿ ಸ್ಥಾಯಿಯಾಗಿದ್ದರೆ ಬಹುಶಃ ಇದಕ್ಕೆ ಕಾರಣ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಮತ್ತು ಅದರ ಅಧ್ಯಕ್ಷರು ದಿನಕರ್ ಉಲಾಲ್ ಅಂತಲೇ ಖಂಡಿತವಾಗಿ ಹೇಳ್ಬೋದು. ಇಲ್ಲದಿದ್ದರೆ ಯಾರಿಗೂ ನೆನಪಿರ್ತಿರ್ಲಿಲ್ಲ ಏನೋ. ಕಳೆದ 30 ವರ್ಷದಲ್ಲಿ 28 ವರ್ಷದಿಂದ ತಪಸ್ಸಿನವಾಗಿ ನಿರಂತರವಾಗಿ ನನಗೆ ಗೊತ್ತಿದ್ದಾಗೆ ಕರ್ನಾಟಕದಲ್ಲಿ ಯಾವ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕೂಡ ನಿರಂತರವಾಗಿ 28 ವರ್ಷ ಪ್ರತಿ ವರ್ಷ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾರೂ ನೆನಪು ಮಾಡೋದಿಲ್ಲ. ಖಂಡಿತ ಕರ್ನಾಟಕದಲ್ಲಿ ಅಂತ ಇಲ್ಲ, ಬಹುಶಃ ದೇಶದಲ್ಲೂ ಇರಲಿಕ್ಕಿಲ್ಲ ಕಾಣಬೇಕು. ಯಾಕಂದರೆ ಯಾವ ಸ್ವಾತಂತ್ರ್ಯ ಹೋರಾಟಗಾರನು ಇಷ್ಟು ಮಟ್ಟದಲ್ಲಿ ಪ್ರತಿ ವರ್ಷ ನೆನಪಿಟ್ಟುಕೊಳ್ಳುವಂಥದ್ದು ಒಬ್ಬ ಪ್ರೇರಣೆ. ಯಾಕೆಂದರೆ ತಾನು ಜೈನಲಾದರೂ ಕೂಡ ಉಳ್ಳಾಳದ ಮುಸ್ಲಿಂ, ಕ್ರೈಸ್ತ, ಹಿಂದೂ ಧರ್ಮದವರನ್ನ ಒಂದು ರೀತಿಯಲ್ಲಿ ಒಂದೇ ಹಗ್ಗದಲ್ಲಿ ಕಟ್ಟಿಯಾಗಿ ಒಗ್ಗಟ್ಟು ಮಾಡುತ್ತಿರುವಂಥ ಒಂದು ಶಕ್ತಿ ಹಬ್ಬಕ್ಕಳಿಗಿದೆ ಇವತ್ತು. ಸೊ ಹಬ್ಬಕ್ಕ ಅಂತ ಪ್ರೇರಣೆ ಪಡೆದ ಸಹಸ್ರಾರು ಮಂದಿ ಉಳ್ಳಾಳದಲ್ಲಿದ್ದಾಳೆ. ಅವಳನ್ನು ಸ್ವಯಂ ಅಕಾಡೆಮಿ ಇಲ್ಲ. ಒಂದು ಅಕಾಡೆಮಿ ನಮ್ಮಲ್ಲಿ ಇದ್ರೆ ನಾವು ಏನಾದರೂ ಮಾಡ್ತಿದ್ದೇವೆ, ಆದರೆ ಅಕಾಡೆಮಿ ನಮ್ಮಲ್ಲಿಲ್ಲ. ನಾವು ಇವತ್ತು ಕೊಂಕಣಿ ಅಕಾಡೆಮಿಯವರು ನಿಮ್ಮ ಆಶ್ರಯದಲ್ಲಿದ್ದೇವೆ, ತುಳು ಅಕಾಡೆಮಿ ಆಶ್ರಯದಲ್ಲಿದೆ, ಕನ್ನಡ ಸಂಸ್ಕೃತಿ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿದ್ದೇವೆ. ಇವತ್ತು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬೆಳಿಗ್ಗೆ ಬಂದರು. ಒಂದು ಮಾತನ್ನು ಮಾತ್ರ ಹೇಳ್ತೇನೆ, ಜಾಸ್ತಿ ಆಗುದಿಲ್ಲ, ಯಾಕಂದ್ರೆ ನಮ್ಮ ಟೈಮಿಗಿಂತ ಮುಂಚಿತವಾಗಿದೆ. ಅವರು ಬಂದು ಒಂದು ಮಾತನ್ನು ಹೇಳಿದೆವು, ನಿನ್ನ ಇದೇ ಮೈದಾನದಲ್ಲಿ ಒಂದು ಮಾತಾಡಿದೆವು. ನಾನು ಬೆಳಿಗ್ಗೆ ಅದನ್ನು ಹೇಳಿದೆ. ನಮ್ಮ ಅಧ್ಯಕ್ಷರಾದಂಥ ದಿನಕರ್ ಉಲಾಲ್ ರವರು ಮಾತಾಡಿದರು, ನಮ್ಮಲ್ಲಿ ಒಂದು ಅಪವಾದ ಇದೆ, ಯಾಕಂದ್ರೆ ದಿನಕರ್ ಉಲಾಲ್ ರವರು ನಗಾಡುವುದಿಲ್ಲ ಅಂತ, ಯಾರನ್ನು ಕಂಡ್ರು ನಗಾಡುವುದಿಲ್ಲ ಅಂತ. ಅವರು ನಿನ್ನೆ ಅದಕ್ಕೆ ಉತ್ತರವನ್ನು ಹೇಳಿದರು. ನಾನು ಇದರ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ದಿನಕರ್ ಉಳ್ಳಾಲ್ ರವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಇಲ್ಲಿ ನೆರೆದಿರುವ ಗಣ್ಯಾತಿ ಗಣ್ಯರೇ, ನಿಮಗೆಲ್ಲರಿಗೂ ಈ ಶುಭ ಸಂಜೆಯ ಶುಭ ಕಾಮನೆಗಳನ್ನು ಮೊದಲನೇದಾಗಿ ಅರ್ಪಿಸ್ತೇನೆ. ವೀರರಾಣಿ ಹಬ್ಬಕ್ಕ ಮಹಾದೇವಿ ಅನ್ನೋ ಹೆಸರಿನಲ್ಲಿ 1520ರಿಂದ 1570ರವರೆಗೆ ಜೈನ ಸಾಮ್ರಾಜ್ಯವನ್ನು ಈ ತುಳುನಾಡಿನಲ್ಲಿ ಆಳಿದಂಥ ಒಬ್ಬ ಮಹಾರಾಣಿ. ಉಳ್ಳಾಲದ ಈ ಪರಿಸರದಲ್ಲಿ ಪೋರ್ಚುಗೀಸರು ಬಂದು ಈ ನಾಡಿನ ಮೇಲೆ ತಮ್ಮ ಆಕ್ರಮವನ್ನು ಮಾಡ್ತಾ ಇರಬೇಕಾದ್ರೆ ಅವರನ್ನು ಹಿಮ್ಮೆಟ್ಟಿಸಿದಂತಹ ಧೀರ ಮಹಿಳೆ. ಇಂದು ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಜೋಕಿಮ್ ಸ್ಟ್ಯಾನ್ಲಿ ಆಳ್ವಾರಿಸ್ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಇಂದು ವೀರರಾಣಿ ಹಬ್ಬಕ್ಕ ಪ್ರಶಸ್ತಿ ಭಾಜನರಾಗಿದ್ದಾರೆ ಕ್ಯಾಥರಿನ್ ರಾಡ್ರಿಗಸ್. ಅವರು ಕೊಂಕಣಿ, ತುಳು, ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಅವರಿಗೆ ಹಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳು. ವೀರರಾಣಿ ಹಬ್ಬಕ್ಕ ಪ್ರಶಸ್ತಿ ಮಾನ್ಯರಾದ ಸಮಾಜ ಸೇವೆ ಮಾಡುತ್ತಾ ಬಂದ ಸುಹಾಸಿನಿ ಜೆ ಬಬ್ಬುಕಟ್ಟೆ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದು ಈ ಇಳಿ ವಯಸ್ಸಿನಲ್ಲೂ ಅವರ ಉತ್ಸಾಹ ಬತ್ತಿಲ್ಲ. ಇನ್ನಷ್ಟು ಸಮಾಜ ಸೇವೆಗೆ ತಮ್ಮನ್ನು ತೊಡಗಿಸಿಕೊಳ್ಳಲು ಅವರಿಗೆ ದೇವರು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಶ್ರೀಮತಿ ಮಮತಾ ಸನ್ಮಾನ್ಯ ಶ್ರೀಮತಿ ಮಮತಾ DS ಗಟ್ಟಿ ಪ್ರೋತ್ಸಾಹದ ಮಾತುಗಳನ್ನಾಡಿದ ಸನ್ಮಾನ್ಯ ಶ್ರೀ ಸದಾಶಿವ ಉಳ್ಳಾಲ್, ಸನ್ಮಾನ್ಯ ಶ್ರೀಮತಿ ಸ್ವಪ್ನಾ ಹರೀಶ್, ಶ್ರೀ ಕೆ ಜಯರಾಮ್ ಶೆಟ್ಟಿ, ಸನ್ಮಾನ್ಯ ಶ್ರೀ ಗಂಗಾಧರ್ ಉಳ್ಳಾಲ್, ಸನ್ಮಾನ್ಯ ಶ್ರೀ ಕೃಷ್ಣಪ್ಪ ಸಾಲ್ಯಾನ್, ಸನ್ಮಾನ್ಯ ಶ್ರೀ ರಮೇಶ್ ಶೆಟ್ಟಿ ಬುಳಿಯಾರ್, ಸನ್ಮಾನ್ಯ ಶ್ರೀ ಸುರೇಶ್ ಭಟ್ನಾಗರ್, ಸನ್ಮಾನ್ಯ ಶ್ರೀ ಸದಾನಂದ ಬಂಗೇರ ಹಾಗೂ ಹಬ್ಬಕ್ಕ ಉತ್ಸವ ಸಮಿತಿಯ
ಅಧ್ಯಕ್ಷರಾದ ದಿನಕರ್ ಉಳ್ಳಾಲ್, ಸ್ವಪ್ನಾ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಯವರಾದ ಧನಲಕ್ಷ್ಮಿ ಗಟ್ಟಿ, KMK ಮಂಜನಾಡಿ ಅವರು, ದೇವಕಿ ಉಳ್ಳಾಲ್ ಹಾಗೂ ಅಬ್ಬಕ್ಕ ಉತ್ಸವ ಸಮಿತಿ ಯಶಸ್ವಿಗೆ ಕಾರಣರಾದ ಎಲ್ಲರನ್ನೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಅನಂತ ವಂದನೆಗಳು.